ಇನ್ನು ಬೆಂಗಳೂರಲ್ಲಿ ಮಾರಣ ಮಳೆಗೆ ಮತ್ತೊಂದು ಬಲಿಯಾಗಿದೆ. ಮನೆಯ ಶೀಟ್ ಹಾರದಂತೆ ಇಟ್ಟಿದ್ದಂತಹ ಇಟ್ಟಿಗೆಯೇ ಸಾವಿಗೆ ಕಾರಣವಾಗಿದೆ. ಸಿಮೆಂಟ್ ಇಟ್ಟಿಗೆ ಬಿದ್ದು ಮಂಜುನಾಥ್ ಎಂಬಾತ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮಂಜುನಾಥ್ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಈವರೆಗೆ 10 ಜನ ಬಲಿಯಾಗಿದ್ದಾರೆ. ನೋಡಿ, ಸಿಮೆಂಟ್ ಶೀಟ್ ಹಾರಬಾರ್ದು ಅಂತ ಹೇಳಿ ಅಲ್ಲಿ ಒಂದು ಇಟ್ಟಿಗೆಯನ್ನ ಇಟ್ಟಿದ್ರು. ಸಿಮೆಂಟ್ಗೆ ಇಟ್ಟಿದ್ದಂತಹ ಆ ಇಟ್ಟಿಗೆ ಬಿದ್ದು ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಸರ್, ಇದೇ ಬಿಲ್ಡಿಂಗು. ಈ ಬಿಲ್ಡಿಂಗ್ ಮೇಲಿಂದ ಶೀಟು ಇಲ್ಲಿ ಕೆಳಗಡೆ ಶೀಟ್ ಮನೆಗೆ ಬಿದ್ದಿರೋದು. ನೋಡಿ, ಶೀಟು ಕೆಳಗಡೆ ದಿಂಡು ಬಿದ್ದು ಈ ಮನೆಗೊಂದು ಡ್ಯಾಮೇಜ್ ಆಗದೆ, ಮತ್ತು ತಿರ್ಗಾ ಮತ್ತೆ ಅದೇ ಕಂಟಿನ್ಯೂ ಫ್ಯಾನ್ ಐತೆ, ಫ್ಯಾನ್ ಅದು ಇಲ್ಲಿ ಫ್ಯಾನ್ ಐತೆ. ಕಲ್ಲು ಫ್ಯಾನ್ ಮೇಲೆ ಬಿದ್ದು ಫ್ಯಾನಿಂದ ಮಕ್ಕಳ ಮೇಲೆ ಬಿದ್ದಿರೋದು ಕಲ್ಲು. ಇಲ್ಲಿಂದನೇ ಬಿದ್ದು ಸ್ಪಾಟ್ ಡೆತ್ ಆಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂಥ ಮಳೆ ಮತ್ತು ಬೀಸಿದಂಥ ಗಾಳಿ, ಆ ಒಂದು ಬಿರುಗಾಳಿಗೆ ಸುಮಾರು 10 ಜನರ ಸಾವಾಗಿದೆ. ಅದರಲ್ಲಿ ಒಂದು ಈಗ ನಾನಿರುವಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಆಜಾದ್ ನಗರದ ಈ ಮನೆಯಲ್ಲಿದ್ದಂಥ ಓರ್ವ ವ್ಯಕ್ತಿ ಮಲಗಿದ್ದ ಜಾಗದಲ್ಲೇ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಏನು ಕಾರಣ ಆಗಿದೆ ಅಂದರೆ, ನಿನ್ನೆ ಬೀಸಿದಂಥ ಬಿರುಗಾಳಿಗೆ ಪಕ್ಕದ ಮನೆ ಅಂದರೆ ಪಕ್ಕದಲ್ಲಿರುವಂಥ ಒಂದು ಬಿಲ್ಡಿಂಗ್ ಮೇಲೆ ಇರುವಂಥ ಆ ಶೀಟ್ಗಳು ಎಲ್ಲವೂ ಕೂಡ ಹಾರು ಬಂದು ಕೆಳಗೆ ಬಿದ್ದಿದ್ದು. ಶೀಟಿನ ಜೊತೆಯಲ್ಲಿ ಈ ಶೀಟ್ ಬಿದ್ದಂಥ ಸಂದರ್ಭದಲ್ಲಿ ಈ ಶೀಟಿನ ಮೇಲ್ಗಡೆ ಈ ಮನೆಯ ಶೀಟು ಯಾವ ಕಾರಣಕ್ಕೂ ಏನು ಹಾರೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಹಾಲೋ ಬ್ರಿಕ್ಸನ್ನು ಆ ಮನೆಯವರೇ ಮೇಲ್ಗಡೆ ಇಟ್ಟಿರ್ತಾರೆ. ಈ ಶೀಟ್ ಯಾವಾಗ ಮೇಲಿಂದ ಈ ಮನೆ ಮೇಲೆ ಬೀಳ್ತದೆ, ಆ ಹಾಲೋ ಬ್ರಿಕ್ ಸಹಿತ ಒಡೆದು ಕೆಳಗಡೆ ಬೀಳ್ತದೆ. ಕೆಳಗೆ ಮಲಗಿದಂಥ ಮಂಜುನಾಥನ್ನ ಓರ್ವ ವ್ಯಕ್ತಿಯ ಮುಖ ಮತ್ತು ತಲೆ ಮೇಲೆ ಬಿದ್ದಿರೋ ಪರಿಣಾಮವಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂದರೆ ನಿನ್ನೆ ಆಗಿರುವಂಥ ಮಳೆಯ ಭೀಕರತೆ ಎಷ್ಟಿತ್ತು ಅಂತ ಹೇಳಿ ನೋಡೋದಾದರೆ, ಇಲ್ಲಿ ಪಕ್ಕದ ಮನೆಗೆ ಕಾಣಿಸುತ್ತೆ. ಪಕ್ಕದ ಮನೆಯ ಶೀಟ್ಗಳೇನಿದ್ದಾವೆ ಈ ಟೆರಸ್ ಮೇಲೆ ಕಂಪ್ಲೀಟಾಗಿ ಆ ಪಕ್ಕದ ಬಿಲ್ಡಿಂಗಿನ ಮೇಲ್ಗಡೆ ಹಾಕಿದಂಥ ಶೀಟ್ಗಳೆಲ್ಲ ಹಾರು ಬಂದು ಬಿದ್ದಿದ್ದಾವೆ. ಅದೃಷ್ಟವಶಾತ್ ಈ ಮನೆ ಟೆರಸ್ ಮೇಲೆ ಆವಾಗ ಯಾರೂ ಇರಲಿಲ್ಲ. ಈ ರೈಟ್ ಸೈಡಿನ ಮನೆ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ರೈಟ್ ಸೈಡ್ ಬಿಲ್ಡಿಂಗ್ ಏನು ಕಾಣಿಸುತ್ತೆ, ಈ ರೈಟ್ ಸೈಡ್ ಬಿಲ್ಡಿಂಗಿನ ಮೇಲ್ಭಾಗದಲ್ಲಿ ಅಂದರೆ ಒಂದು 4 ಫ್ಲೋರಿಂದ ಮೇಲೆ ಇರುವಂಥ ಜಾಗಕ್ಕೆ ಶೀಟನ್ನು ಹಾಕಿದ್ದಾರೆ. ಅಲ್ಲಿ ಕಾಣಿಸುತ್ತೆ ಶೀಟನ್ನು ಹಾಕಿರೋದು. 6 ಫ್ಲೋರಿನ ಮೇಲೆ ಇರುವಂಥ ಒಂದು ಜಾಗಕ್ಕೆ ಶೀಟನ್ನು ಹಾಕಿದ್ದಾರೆ. ಆ ಶೀಟ್ಗಳು ಏನಿದ್ದಾವೆ ಆ ಗಾಳಿಗೆ ಎದ್ದು ಬೀಸ್ತಾಗಂಥ ಸಂದರ್ಭದಲ್ಲಿ ಅವು ಹಾರಿದ್ದಾವೆ. ಆ ಹಾರಿ ಬಿದ್ದಂಥ ಸಂದರ್ಭದಲ್ಲಿ ಅವರು ಕೆಳಗಡೆ ಇಟ್ಟಿದ್ದಂಥ ಈ ಪಕ್ಕದ ಮನೆಗೆ ಬಿದ್ದಿದೆ. ಮತ್ತು ಇಲ್ಲಿಂದ ಮುಂದೆ ಹೋಗಿ ರಸ್ತೆಯಿಂದ ಆಚೆಗೂ ಸಹಿತ ಶೀಟ್ ಬೀಳುವಂಥದ್ದಾಗಿದೆ. ಸದ್ಯಕ್ಕೆ ಮನೆಯಲ್ಲಿ ಮಲಗಿದ್ದಂಥ ಮಂಜುನಾಥ್ ಅನ್ನೋರು ಮಲಗಿದ್ದಂಥ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ. ಈ ಪ್ರಮುಖವಾದಂಥ ಕಾರಣ ಆತನ ಸಾವಿಗೆ ಅಂತ ಅಂದರೆ, ಆತನೇ ಮನೆ ಮೇಲಿಟ್ಟಿದ್ದಂಥ ಶೀಟಿನ ಮೇಲಿದ್ದಂಥ ಕಲ್ಲಿನ ಮೇಲಕ್ಕೆ ಇನ್ನೊಂದು ಪಕ್ಕದ ಮನೆಯ ಶೀಟ್ ರಭಸವಾಗಿ ಬಂದು ಹೊಡೆದಾಗ ಆ ಹಾಲೋ ಬ್ರಿಕ್ಸ್ ಆತನ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿದ್ದಾನೆ. ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.